ಮಾಧ್ಯಮದ ಗೆಳೆಯರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಕನ್ನಡ ಚಳವಳಿಯ ಯಾವುದೇ ಸಂಘಟನೆಗಳು ಕನ್ನಡ ಪರವಾಗಿ ನಾಡ ಪರವಾಗಿ ಧ್ವನಿ ಎತ್ತಿದಂಥ ಸಂದರ್ಭದಲ್ಲಿ ಶ್ರೀಯುತ ಸಾಮಾನ್ಯನಿಗೆ ಆ ವಿಚಾರವನ್ನು ತಲುಪಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡುವಂಥ ರಾಜ್ಯದ ಎಲ್ಲ ಮಾಧ್ಯಮದ ಗೆಳೆಯರಿಗೆ ನಾನು ಮೊದಲಾಗಿ ವಿಶೇಷವಾಗಿ ಅಭಿನಂದಿಸ್ತೀನಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 21 ವರ್ಷದಿಂದ ನಿರಂತರವಾಗಿ ರಾಜ್ಯದ ನಾನಾ ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಕೊಂಡು ಬಂದಿದೆ. ನಾನಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಬಂದಿದೆ. ನಾನಾ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿ ಗಟ್ಟಿಯಾದ ಧ್ವನಿಯಲ್ಲಿ ನಾಡಿನಲ್ಲಿ ಕೆಲಸ ಮಾಡಿದೆ. ಅದು ರಾಜ್ಯ ಸರ್ಕಾರದ ವಿರುದ್ಧ ಇರಬಹುದು, ಕೇಂದ್ರ ಸರ್ಕಾರದ ವಿರುದ್ಧ ಇರಬಹುದು, ಯಾವುದೇ ಪಕ್ಷದ ವಿರುದ್ಧ ಇರಬಹುದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೊನ್ನೆ ಒಂದು ವಿಚಾರದಲ್ಲಿ ಸರ್ಕಾರ ತಗೊಂಡಂಥ ತೀರ್ಮಾನ ಏನಿತ್ತು, ಆ ತೀರ್ಮಾನದಿಂದ ಬೇಸತ್ತು ರಾಜ್ಯದ ನಾನಾ ಮೂಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿತು. ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಸುಮಾರು 10 ಜಿಲ್ಲೆಗಳಲ್ಲಿ ನೆರೆ ಹಾವಳಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಭಾರಿ ಕಷ್ಟದಲ್ಲಿದ್ದಾರೆ, ಭಾರಿ ನಷ್ಟದಲ್ಲಿದ್ದಾರೆ, ಭಾರಿ ದುಃಖ ದುಮಾನಿಯಲ್ಲಿದ್ದಾರೆ. ಸರ್ಕಾರವೇ ಅಂದಾಜು ನಷ್ಟವನ್ನು ಘೋಷಣೆ ಮಾಡಿದ್ದು ಸುಮಾರು 25,00,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಅಂದಾಜು ಮಾಡಿದಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದಂಥದ್ದು ಸುಮಾರು 10,000 ಕೋಟಿ. ಆದರೆ ಕೇಂದ್ರ ಕೊಟ್ಟಂಥದ್ದು ಕೇವಲ 577 ಕೋಟಿ. ಇವತ್ತು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನಂಗೆ ಕೇಂದ್ರ ಸರ್ಕಾರ ಕೊಟ್ಟಂಥ ಆ ಅನುದಾನದಿಂದ ಉತ್ತರ ಕರ್ನಾಟಕದ ಯಾವುದೇ ಭಾಗದ ಒಂದು ಜಿಲ್ಲೆಯ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ. ಅಂಥ ಕಷ್ಟದಲ್ಲಿ ರಾಜ್ಯ ಇದೆ, ಅಂಥ ಕಷ್ಟದಲ್ಲಿ ರಾಜ್ಯದ ಜನ ಉತ್ತರ ಕರ್ನಾಟಕದ ಜನ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಏಕಾಏಕಿ ಯಾವುದೋ ಒಂದು ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಏಕಾಏಕಿ ಸರ್ಕಾರ ಒಂದು ಘೋಷಣೆ ಮಾಡುತ್ತೆ. ಮರಾಠ ಪ್ರಾಧಿಕಾರವನ್ನು ರಚನೆ ಮಾಡುವಂಥದ್ದು, ಅದಕ್ಕೆ 50 ಕೋಟಿಯನ್ನು ಕೊಡುವಂಥದ್ದು ಅಂತ ಹೇಳಿ ಘೋಷಣೆ ಮಾಡುತ್ತೆ. ನಾನು ಹೇಳ್ತಾ ಇದ್ದೀನಿ, ನಾವ್ಯಾರು ಮರಾಠ ಸಮಾಜದ ವಿರೋಧಿಗಳಲ್ಲ, ಮರಾಠ ಸಮಾಜವನ್ನು ವಿರೋಧಿಸ್ತಾ ಇಲ್ಲ. ಮರಾಠ ಸಮಾಜ ಭಾರಿ ಕಾಲದಿಂದ ಕರ್ನಾಟಕದಲ್ಲೇ ಕನ್ನಡಿಗರಾಗಿ ಇಡೀ ರಾಜ್ಯದಲ್ಲಿ ಆ ಸಮಾಜ ಬದುಕ್ತಾ ಇದೆ, ಅದಲ್ಲ. ಆದರೆ ಇದರಿಂದ ಪ್ರಾಧಿಕಾರವನ್ನು ಮಾಡುವ ಹುನ್ನಾರದಿಂದ, ಒಂದು ಚುನಾವಣೆ ಗೆಲ್ಲುವ ಹುನ್ನಾರದಿಂದ ನಾಳೆ ಇದರ ಮೇಲೆ ಎಷ್ಟು ಪರಿಣಾಮ ಬೀರಬಹುದು, ಇದರಿಂದ ಎಷ್ಟು ಪರಿಣಾಮ ಬೀರಬಹುದು. ನಾಳೆ ಎಲ್ಲ ಭಾಷಾ ಅಲ್ಪಸಂಖ್ಯಾತರಿಗೆ, ಭಾಷಾ ಸಮುದಾಯಕ್ಕೆ ನೀವು ಇಂಥ ಮಾನದಂಡವನ್ನು ಇಟ್ಟು ಒಂದು ಚುನಾವಣೆ ಗೆಲ್ಲೋದಾದರೆ, ನಾನು ಉದಾಹರಣೆಗೆ ಹೇಳ್ತೀನಿ, ನಾಳೆ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನೊಂದು 6 ತಿಂಗಳಲ್ಲಿ ಚುನಾವಣೆ ಬರಬಹುದು. ಆ ಚುನಾವಣೆ ಸಂದರ್ಭದಲ್ಲಿ ತಾವುಗಳು ಇಲ್ಲಿರುವಂಥ ತಮಿಳರು, ತೆಲುಗರು, ಮಲಯಾಳಿಗಳು, ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು ಇದೇ ಸರ್ಕಾರವನ್ನು, ಇದೇ ಮಾನದಂಡವನ್ನು ಇಟ್ಕೊಂಡು ಸರ್ಕಾರವನ್ನು ಬ್ಲ್ಯಾಕ್ಮೇಲ್ ಮಾಡಿದ್ರೆ ಆಗ ತಮಿಳು ಪ್ರಾಧಿಕಾರವನ್ನು ಮಾಡ್ತೀರಾ, ತೆಲುಗು ಪ್ರಾಧಿಕಾರವನ್ನು ಮಾಡ್ತೀರಾ,
ಮಲಯಾಳಿಗೋಸ್ಕರ ಮಲಯಾಳಂ ಪ್ರಾಧಿಕಾರವನ್ನು ಮಾಡ್ತೀರಾ, ಇಲ್ಲ ಗುಜರಾತಿ ಮಾರ್ವಾಡಿಗಳಿಗೋಸ್ಕರ ಪ್ರಾಧಿಕಾರವನ್ನು ರಚನೆ ಮಾಡ್ತೀರಾ? ಇದು ಭಾರಿ ಕಷ್ಟ ಆಗುತ್ತೆ. ಅದಕ್ಕಾಗಿ ಸರ್ಕಾರದ ತೀರ್ಮಾನವನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ. ಸರ್ಕಾರದ ತೀರ್ಮಾನವನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ, ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ, ನೀವಿಂಥ ತೀರ್ಮಾನವನ್ನು ತಗೋಬೇಡಿ. ಒಬ್ಬ ಶಾಸಕ ಹೇಳ್ತಾನೆ, ಯತ್ನಾಳ್ ಅನ್ನೋ ಒಬ್ಬ ಶಾಸಕ ಹೇಳ್ತಾನೆ ಬಿಜಾಪುರದಲ್ಲಿ ಕೂತ್ಕೊಂಡು, ಕನ್ನಡದವ್ರು ಓಟ್ ಬೇಕಾ, ಇಲ್ಲ ಮುಖ್ಯಮಂತ್ರಿಗಳೇ ನಿಮಗೆ ಅಂದರೆ BJP ಪಕ್ಷದ ನಿಲುವೋ ತೀರ್ಮಾನವೋ ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಅವನು ಘೋಷಣೆ ಮಾಡ್ತಾನೆ, ಮಾಧ್ಯಮದ ಗೆಳೆಯರ ಮುಂದೆ ಘೋಷಣೆ ಮಾಡ್ತಾನೆ, ಮುಖ್ಯಮಂತ್ರಿಗಳೇ ನೀವು ಕನ್ನಡದ ಓಟ್ ಬೇಕಾ ಇಲ್ಲ ನಿಮಗೆ, ನೀವು ತೊಗೊಂಡಿರೋ ತೀರ್ಮಾನ ಸರಿ ಇದೆ ಅಂತ ಘೋಷಣೆ ಮಾಡ್ತೀವಿ ಅನ್ನೋದಾದರೆ, ಹಾಗಾದರೆ ನೀವು ಒಂದು ಕೆಲಸ ಮಾಡಿ, ಎಲ್ಲರ ಸರ್ಕಾರವನ್ನು ಎಲ್ಲ MLAಗಳು ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಟ್ಬಿಟ್ಟು ನಾನು ಸವಾಲು ಹಾಕ್ತೀನಿ ಎಲ್ಲರಿಗೂ, ಶಾಸಕರುಗಳಿಗೆ, ಕನ್ನಡದವ್ರು ಓಟ್ ಬೇಡ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ಳಿ. ನೀವು ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದುಬಿಟ್ಟು ಬನ್ನಿ ನೋಡೋಣ, ಚುನಾವಣೆಯಲ್ಲಿ ಗೆದ್ದುಬಿಟ್ಟು ಬನ್ನಿ ನೋಡೋಣ. ಅದು ಆಗುತ್ತಾ? ಇವತ್ತು ಒಬ್ಬ ಶಾಸಕ ಮಾತಾಡೋದನ್ನ ಸರ್ಕಾರ ಸಹಿಸ್ಕೊಳ್ಳುತ್ತೆ, ಮಂತ್ರಿಗಳು ಸಹಿಸ್ಕೊಳ್ತಾರೆ, ಮುಖ್ಯಮಂತ್ರಿಗಳು ಸುಮ್ಮನಾಗ್ತಾರೆ ಅಂದರೆ ನೀವು ನಮ್ಮ ಬಗ್ಗೆ ಅವನೇನೋ ಮಾತಾಡ್ತಾನೆ, ಮಾತಾಡ್ಕೊಳ್ಳಿ, ನಾವೇನು ಅದಕ್ಕೇನು ಹಂಚೋದಿಲ್ಲ. ಆ ಸಂಸ್ಕೃತಿಯಿಂದ ಬಂದಂಥವನು ಅವನು ಅಂತ ಕಾಣುತ್ತೆ. ಅದಕ್ಕೆ ಅವನು ಕನ್ನಡ ಹೋರಾಟಗಾರರನ್ನ ಭಾರಿ ಕೇವಲವಾಗಿ ಮಾತಾಡ್ತಾನೆ. ಅದು ಮಾತಾಡಲಿ, ಇಲ್ಲ ಮಾತಾಡಿಸ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ, ಸರ್ಕಾರ ಮಾತಾಡಿಸ್ತಾ ಇದೆಯೋ ಇಲ್ಲ ಅವರೇ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕನ್ನಡ ಹೋರಾಟಗಾರನ ಭಾರಿ ಕೇವಲವಾಗಿ ಮಾತಾಡ್ತಾರೆ. ಹಾಗಾಗಿ ನನಗೆ ನಾನು ಮೊದಲಿನಿಂದಲೂ ಸಹ ಬಂದ್ ವಿಚಾರದಲ್ಲಿ ಭಾರಿ ದೂರ ಉಳಿದವನು. ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಬಂದ್ನಿಂದ ಅಂತ ಹೇಳಿ ಬಂದ್ ಬೇಡ, ಅದರ ಬದಲಿಗೆ ಪ್ರತಿಭಟನೆಯನ್ನು ಮಾಡೋಣ. ಬಂದೇ ಮಾನದಂಡ ಅಲ್ಲ, ಎಲ್ಲ ಸಂದರ್ಭಕ್ಕೂ ಅನೇಕ ಮಾರ್ಗಗಳಿದ್ದಾವೆ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಮಾಡೋಣ ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದರು. ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ನನ್ನ ಜೊತೆಯಲ್ಲಿ ಏನೇನು ಮಾತಾಡಿದ್ರು, ಇವತ್ತು ಮಾತಾಡಿದ್ರು ಇಲ್ಲ ನಾರಾಯಣಗೌಡ್ರೆ ನೀವು ನಮಗೆ ಸಪೋರ್ಟ್ ಮಾಡಲೇಬೇಕು, ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಈ ತೀರ್ಮಾನವನ್ನು ಬಂದಿನ ತೀರ್ಮಾನ ತೊಗೋಬೇಕಾಯಿತು, ತೊಗೊಳಕ್ಕಾಗಲಿಲ್ಲ, ನಿಮ್ಮನ್ನು ಬಿಟ್ಟು ನಾವು ತೀರ್ಮಾನ ತೊಗೊಂಬಿಟ್ಟಿದ್ದೀವಿ, ಆದರೆ ಏನು ಮಾಡೋದು, ಈಗ ನಿಮ್ಮ ಸಂಘಟನೆಯ ಬೆಂಬಲ ನನಗೆ ಬೇಕೇ ಬೇಕು ಅಂತೇಳಿ ಸನ್ಮಾನ ವಾಟಾಳ್ ನಾಗರಾಜ್ ಅವರು ನಮ್ಮನ್ನ ನಿನ್ನೆನೂ ಮಾತಾಡಿದ್ರು, ಇವತ್ತು ಮಾತಾಡೋದು. ನಾನು ಇವತ್ತು ನಮ್ಮ ಸಭೆ ಕರೆದಿದ್ದೆ, ಬೆಂಗಳೂರು ರಾಜ್ಯ ಮಟ್ಟದ ಸಭೆ ನಡೀತಾ ಇದೆ. ಸುಮಾರು 30 ಜಿಲ್ಲೆಯಿಂದ ಮತ್ತು 224 ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಅಧ್ಯಕ್ಷರುಗಳು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಸಹ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆಲಿ ಚರ್ಚೆ ಮಾಡಿ ಸಂಜೆಗೆ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಇವತ್ತು ಆ ನಿಟ್ಟಿನಲ್ಲಿ ನಾವೊಂದು ತೀರ್ಮಾನವನ್ನು ತಗೋಬೇಕಾದ್ರೆ ಬೆಳಗ್ಗೆಯಿಂದಲೂ ಭಾರಿ ಯೋಚನೆ ಮಾಡಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಮರಾಠಿ ಸಮಾಜದ ವಿರುದ್ಧ ನಮ್ಮ ಈ ಪ್ರತಿಭಟನೆ ಅಲ್ಲ, ಹೋರಾಟ ಅಲ್ಲ, ಅದು ಸರ್ಕಾರ ತಗೊಂಡಂಥ ತೀರ್ಮಾನ ಏನಿದೆ, ಈ ತೀರ್ಮಾನ ನಾಳೆ ಇನ್ನು ಯಾವ ಭಾಷಾ ಸಮುದಾಯಕ್ಕೆ ಅದು ಹತ್ತಿರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನೆ ಮತ್ತು ಹೋರಾಟ. ಮೊನ್ನೆ ಅನೇಕ ಕನ್ನಡ ಪರ ಸಂಘಟನೆಗಳು ಒಳಗೊಂಡಂತೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸಂಘಟನೆಯಲ್ಲಿ ಇವತ್ತು ತಗೊಂಡಂಥ ತೀರ್ಮಾನವನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಬಂದ್ ಏನಿದೆ, ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ ಕನ್ನಡ ಪರ ಸಂಘಟನೆಗಳು ಕರೆದಿರುವಂಥ ಬಂದ್ ಏನಿದೆ, ಆ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲಿಸುತ್ತೆ. ಆ ಬಂದನ್ನು ಬೆಂಬಲಿಸುತ್ತೆ. ಮತ್ತು ಯಾವುದೇ ಮರಾಠ ಸಮುದಾಯದ ವಿರುದ್ಧ ಪ್ರತಿಭಟನೆ ಆಗಲಿ, ಹೋರಾಟ ಆಗಲಿ, ಅದನ್ನು ಮಾಡಬೇಡಿ ಅಂತ ಹೇಳಿ ನನ್ನ ಕಾರ್ಯಕರ್ತರನ್ನ ನಾವು ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆಯ ಹೊರತು, ಸರ್ಕಾರದ ವಿರುದ್ಧ ನಮ್ಮ ಘೋಷಣೆಯ ಹೊರತು ಯಾವುದೇ ಮರಾಠಿ ಸಮಾಜದ ವಿರುದ್ಧ ಅಲ್ಲ, ಮರಾಠಿ ಸಮುದಾಯದ ವಿರುದ್ಧ ಅಲ್ಲ. ಹಾಗಾಗಿ ನಮ್ಮ ಪ್ರತಿಭಟನೆ ಸರ್ಕಾರದ ವಿರುದ್ಧ, ಸರ್ಕಾರ ತಗೊಂಡಂಥ ತೀರ್ಮಾನದ ವಿರುದ್ಧ ನಮ್ಮ ಪ್ರತಿಭಟನೆ ಇರುತ್ತೆ. ಆ ಪ್ರತಿಭಟನೆಯನ್ನು ನಾವು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. 5ನೇ ತಾರೀಕು ಬಂದ್ ಏನಿದೆ, ಆ ಬಂದನ್ನು ನಾವೆಲ್ಲ ಬೆಂಬಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಏನು 224 ವಿಧಾನಸಭಾ ಕ್ಷೇತ್ರ 30 ಜಿಲ್ಲೆ ಏನಿದೆ, ಆ ಜಿಲ್ಲಾ ಮತ್ತು ಆ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ. ಎಲ್ಲ ಕ್ಷೇತ್ರದ
ಅಧ್ಯಕ್ಷರುಗಳು ಬಂದಿದ್ದಾರೆ, ಅವರಿಗೆ ನಾವು ಕರೆ ಕೊಟ್ಟಿದ್ದೀವಿ. ಎಲ್ಲೂ ಸಹ ಕಾನೂನಿಗೆ ಕೈ ಎತ್ಕೋಬಾರ್ದು, ಕಾನೂನನ್ನ ಕೈಗೆತ್ಕೊಂಡು ಪ್ರತಿಭಟನೆ ಮಾಡಬಾರ್ದು. ಸಂವಿಧಾನಬದ್ಧವಾಗಿ ಕಾನೂನಿನ ಅಡಿಯಲ್ಲಿ ಪ್ರತಿಭಟನೆಗಳನ್ನ ಸಾಂಕೇತಿಕವಾಗಿ ಮತ್ತು ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಈ ಬಂದನ್ನು ನಾನು ಬೆಂಬಲಿಸ್ತೀನಿ. ಮತ್ತು ಇದೇ ಥರ ಇವತ್ತು ಜಾತಿಗೂ ಒಂದೊಂದು ಪ್ರಾಧಿಕಾರಗಳನ್ನು ಮಾಡುತ್ತಾ ಹೋದರೆ ನಾಳೆ ನಾನು ಹೇಳಿದಾಗೆ ಬೇರೆ ಬೇರೆ ಭಾಷಾ ಸಮುದಾಯಗಳು ಕೇಳೋದು ಒಂದು ಕಡೆ ಆದರೆ, ಇಲ್ಲೊಂದು ಆಯೋಗ ಇದೆ, ಹಿಂದುಳಿದ ಆಯೋಗ ಇದೆ, ಅದಕ್ಕೆ ಅಧ್ಯಕ್ಷರಿದ್ದಾರೆ, ಒಂದಷ್ಟು ಸದಸ್ಯರು ನೇಮಕ ಇದ್ದಾರೆ. ಆ ಆಯೋಗ ಆ ಥರದ್ದೆಲ್ಲ ತೀರ್ಮಾನವನ್ನು ಕೊಡಬೇಕು ಸರ್ಕಾರಕ್ಕೆ. ಏನಾಗಿದೆ, ಎಂಥದ್ದಾಗಿದೆ, ಯಾವ ಸಮುದಾಯಕ್ಕೆ ಕೊಡಬೇಕು, ಯಾವ ಸಮುದಾಯಕ್ಕೆ ಕೊಡಬಾರ್ದು, ಮತ್ತು ಯಾರು ಹಿಂದುಳಿದಿದ್ದಾರೆ, ಯಾವ ಹಿಂದುಳಿದ ಸಮುದಾಯಗಳಿದ್ದಾವೆ ಅಂಥವಕ್ಕೆ ಆಯೋಗ ಮಾಡೋದು. ಮತ್ತು ಇನ್ನು ಅವರಿಗೆ ಒಂದಿಷ್ಟು ಹಣ ಕೊಡೋದಾದರೆ ಆಯೋಗ ತೀರ್ಮಾನ ಮಾಡಬೇಕು. ಏಕಹೇಕಿ ಆಯೋಗ ಬಿಟ್ಟು ಸರ್ಕಾರವೇ ತೀರ್ಮಾನ ಮಾಡ್ಕೊಂಡು ಕೂತ್ಕೊಳ್ಳೋದಾದರೆ, ಜಾತಿಗೊಂದೊಂದು ಪ್ರಾಧಿಕಾರವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಎಲ್ಲ ಜಾತಿಯರು ಕೇಳ್ತಾರೆ, ಎಲ್ಲ ಭಾಷಿಕರು ಕೇಳ್ತಾರೆ. ಇವತ್ತು ಮರಾಠಿ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ನಾಳೆ ತಮಿಳರು ಕೇಳ್ತಾರೆ, ತೆಲುಗರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಹಾಗಾಗಿ ಸರ್ಕಾರದ ನಿಲುವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ, ಖಂಡಿತವಾಗಿ ಖಂಡಿಸ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ, ಬಂದನ್ನ ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಮಾಧ್ಯಮದ ಗೆಳೆಯರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ಕನ್ನಡ ಚಳವಳಿಯ ಯಾವುದೇ ಸಂಘಟನೆಗಳು ಕನ್ನಡ ಪರವಾಗಿ, ನಾಡ ಪರವಾಗಿ ಧ್ವನಿ ಎತ್ತಿದಂಥ ಸಂದರ್ಭದಲ್ಲಿ ಶ್ರೀಯುತ ಸಾಮಾನ್ಯರಿಗೆ ಆ ವಿಚಾರವನ್ನು ತಲುಪಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡುವಂಥ ರಾಜ್ಯದ ಎಲ್ಲ ಮಾಧ್ಯಮದ ಗೆಳೆಯರಿಗೆ ನಾನು ಮೊದಲಾಗಿ ವಿಶೇಷವಾಗಿ ಅಭಿನಂದಿಸ್ತೀನಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 21 ವರ್ಷದಿಂದ ನಿರಂತರವಾಗಿ ರಾಜ್ಯದ ನಾನಾ ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಕೊಂಡು ಬಂದಿದೆ, ನಾನಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಬಂದಿದೆ, ನಾನಾ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿ ಗಟ್ಟಿಯಾದ ಧ್ವನಿಯಲ್ಲಿ ನಾಡಿನಲ್ಲಿ ಕೆಲಸ ಮಾಡಿದೆ. ಅದು ರಾಜ್ಯ ಸರ್ಕಾರದ ವಿರುದ್ಧ ಇರ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ಇರ್ಬೋದು, ಯಾವುದೇ ಪಕ್ಷದ ವಿರುದ್ಧ ಇರ್ಬೋದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೊನ್ನೆ ಒಂದು ವಿಚಾರದಲ್ಲಿ ಸರ್ಕಾರ ತಗೊಂಡಂಥ ತೀರ್ಮಾನ ಏನಿತ್ತು, ಆ ತೀರ್ಮಾನದಿಂದ ಬೇಸತ್ತು ರಾಜ್ಯದ ನಾನಾ ಮೂಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿತು. ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಸುಮಾರು 10 ಜಿಲ್ಲೆಗಳಲ್ಲಿ ನೆರೆ ಹಾವಳಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ, ಭಾರಿ ಕಷ್ಟದಲ್ಲಿದ್ದಾರೆ, ಭಾರಿ ನಷ್ಟದಲ್ಲಿದ್ದಾರೆ, ಭಾರಿ ದುಃಖ ದುಮಾನಿಯಲ್ಲಿದ್ದಾರೆ. ಸರ್ಕಾರವೇ ಅಂದಾಜು ನಷ್ಟವನ್ನು ಘೋಷಣೆ ಮಾಡಿದ್ದು ಸುಮಾರು 25 ಲಕ್ಷ ಕೋಟಿ, 25,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಅಂದಾಜು ಮಾಡಿದಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದಂಥದ್ದು ಸುಮಾರು 10,000 ಕೋಟಿ. ಆದರೆ ಕೇಂದ್ರ ಕೊಟ್ಟಂಥದ್ದು ಕೇವಲ 577 ಕೋಟಿ. ಇವತ್ತು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನಂಗೆ ಕೇಂದ್ರ ಸರ್ಕಾರ ಕೊಟ್ಟಂಥ ಆ ಅನುದಾನದಿಂದ ಉತ್ತರ ಕರ್ನಾಟಕದ ಯಾವುದೇ ಭಾಗದ ಒಂದು ಜಿಲ್ಲೆಯ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ. ಅಂಥ ಕಷ್ಟದಲ್ಲಿ ರಾಜ್ಯ ಇದೆ, ಅಂಥ ಕಷ್ಟದಲ್ಲಿ ರಾಜ್ಯದ ಜನ, ಉತ್ತರ ಕರ್ನಾಟಕದ ಜನ ಇದ್ದಾರೆ.
ಅಂಥ ಸಂದರ್ಭದಲ್ಲಿ ಏಕಾಏಕಿ ಯಾವುದೋ ಒಂದು ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಏಕಾಏಕಿ ಸರ್ಕಾರ ಒಂದು ಘೋಷಣೆ ಮಾಡುತ್ತೆ. ಮರಾಠ ಪ್ರಾಧಿಕಾರವನ್ನು ರಚನೆ ಮಾಡುವಂಥದ್ದು, ಅದಕ್ಕೆ 50 ಕೋಟಿಯನ್ನು ಕೊಡುವಂಥದ್ದು ಅಂತ ಹೇಳಿ ಘೋಷಣೆ ಮಾಡುತ್ತೆ. ನಾನು ಹೇಳ್ತಾ ಇದ್ದೀನಿ, ನಾವ್ಯಾರು ಮರಾಠ ಸಮಾಜದ ವಿರೋಧಿಗಳಲ್ಲ, ಮರಾಠ ಸಮಾಜವನ್ನು ವಿರೋಧಿಸ್ತಾ ಇಲ್ಲ. ಮರಾಠ ಸಮಾಜ ಭಾರಿ ಕಾಲದಿಂದ ಕರ್ನಾಟಕದಲ್ಲೇ ಕನ್ನಡಿಗರಾಗಿ ಇಡೀ ರಾಜ್ಯದಲ್ಲಿ ಆ ಸಮಾಜ ಬದುಕ್ತಾ ಇದೆ, ಅದಲ್ಲ. ಆದರೆ ಇದರಿಂದ ಪ್ರಾಧಿಕಾರವನ್ನು ಮಾಡುವ ಹುನ್ನಾರದಿಂದ, ಒಂದು ಚುನಾವಣೆ ಗೆಲ್ಲುವ ಹುನ್ನಾರದಿಂದ ನಾಳೆ ಇದರ ಮೇಲೆ ಎಷ್ಟು ಪರಿಣಾಮ ಬೀರಬಹುದು, ಇದರಿಂದ ಎಷ್ಟು ಪರಿಣಾಮ ಬೀರಬಹುದು. ನಾಳೆ ಎಲ್ಲ ಭಾಷಾ ಅಲ್ಪಸಂಖ್ಯಾತರಿಗೆ, ಭಾಷಾ ಸಮುದಾಯಕ್ಕೆ ನೀವು ಇಂಥ ಮಾನದಂಡವನ್ನು ಇಟ್ಟು ಒಂದು ಚುನಾವಣೆ ಗೆಲ್ಲದಾದರೆ, ನಾನು ಉದಾಹರಣೆಗೆ ಹೇಳ್ತೀನಿ, ನಾಳೆ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನೊಂದು 6 ತಿಂಗಳಲ್ಲಿ ಚುನಾವಣೆ ಬರಬಹುದು. ಆ ಚುನಾವಣೆ ಸಂದರ್ಭದಲ್ಲಿ ತಾವುಗಳು ಇಲ್ಲಿರುವಂಥ ತಮಿಳರು, ತೆಲುಗರು, ಮಲಯಾಳಿಗಳು, ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು ಇದೇ ಸರ್ಕಾರವನ್ನು, ಇದೇ ಮಾನದಂಡವನ್ನು ಇಟ್ಕೊಂಡು ಸರ್ಕಾರವನ್ನು ಬ್ಲ್ಯಾಕ್ಮೇಲ್ ಮಾಡಿದ್ರೆ, ಆಗ ತಮಿಳು ಪ್ರಾಧಿಕಾರವನ್ನು ಮಾಡ್ತೀರಾ, ತೆಲುಗು ಪ್ರಾಧಿಕಾರವನ್ನು ಮಾಡ್ತೀರಾ, ಮಲಯಾಳಿಗೋಸ್ಕರ ಮಲಯಾಳಂ ಪ್ರಾಧಿಕಾರವನ್ನು ಮಾಡ್ತೀರಾ, ಇಲ್ಲ ಗುಜರಾತಿ ಮಾರ್ವಾಡಿಗಳಿಗೋಸ್ಕರ ಪ್ರಾಧಿಕಾರವನ್ನು ರಚನೆ ಮಾಡ್ತೀರಾ? ಇದು ಭಾರಿ ಕಷ್ಟ ಆಗುತ್ತೆ. ಅದಕ್ಕಾಗಿ ಸರ್ಕಾರದ ತೀರ್ಮಾನವನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ. ಸರ್ಕಾರದ ತೀರ್ಮಾನವನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ, ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ, ನೀವು ಇಂಥ ತೀರ್ಮಾನವನ್ನು ತಗೋಬೇಡಿ. ಒಬ್ಬ ಶಾಸಕ ಹೇಳ್ತಾನೆ, ಯತ್ನಾಳ್ ಅನ್ನುವ ಒಬ್ಬ ಶಾಸಕ ಹೇಳ್ತಾನೆ, ಬಿಜಾಪುರದಲ್ಲಿ ಕೂತ್ಕೊಂಡು ಕನ್ನಡದವ್ರು ಓಟ್ ಬೇಕಾ, ಇಲ್ಲ ಮುಖ್ಯಮಂತ್ರಿಗಳೇ ನಿಮಗೆ ಅಂದರೆ BJP ಪಕ್ಷದ ನಿಲುವೋ ತೀರ್ಮಾನವೋ ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಅವನು ಘೋಷಣೆ ಮಾಡ್ತಾನೆ, ಮಾಧ್ಯಮದ ಗೆಳೆಯರ ಮುಂದೆ ಘೋಷಣೆ ಮಾಡ್ತಾನೆ, ಮುಖ್ಯಮಂತ್ರಿಗಳೇ ನೀವು ಕನ್ನಡದ ಓಟ್ ಬೇಕಾ, ಇಲ್ಲ ನಿಮಗೆ ನೀವು ತೊಗೊಂಡಿರೋ ತೀರ್ಮಾನ ಸರಿ ಇದೆ ಅಂತ ಘೋಷಣೆ ಮಾಡ್ತೀವಿ ಅನ್ನೋದಾದರೆ, ಹಾಗಾದರೆ ನೀವು ಒಂದು ಕೆಲಸ ಮಾಡಿ, ಎಲ್ಲರೂ ಸರ್ಕಾರವನ್ನು ಎಲ್ಲ MLAಗಳು ರಾಜೀನಾಮೆ ಕೊಟ್ಬಿಟ್ಟು ನಾನು ಸವಾಲು ಹಾಕ್ತೀನಿ ಎಲ್ಲರಿಗೂ, ಶಾಸಕರುಗಳಿಗೆ, ಕನ್ನಡದವ್ರು ಓಟ್ ಬೇಡ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ಳಿ. ನೀವು ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದುಬಿಟ್ಟು ಬನ್ನಿ ನೋಡೋಣ. ಅದು ಆಗುತ್ತಾ? ಇವತ್ತು ಒಬ್ಬ ಶಾಸಕ ಮಾತಾಡೋದನ್ನ ಸರ್ಕಾರ ಸಹಿಸ್ಕೊಳ್ಳುತ್ತೆ, ಮಂತ್ರಿಗಳು ಸಹಿಸ್ಕೊಳ್ತಾರೆ, ಮುಖ್ಯಮಂತ್ರಿಗಳು ಸುಮ್ಮನಾಗ್ತಾರೆ ಅಂದರೆ, ನೀವು ನಮ್ಮ ಬಗ್ಗೆ ಅವನೇನೋ ಮಾತಾಡ್ಕೊಳ್ಳಿ, ನಾವೇನು ಅದಕ್ಕೇನು ಹಂಚೋದಿಲ್ಲ. ಆ ಸಂಸ್ಕೃತಿಯಿಂದ ಬಂದಂಥವನು ಅವನು ಅಂತ ಕಾಣುತ್ತೆ. ಅದಕ್ಕೆ ಅವನು ಕನ್ನಡ ಹೋರಾಟಗಾರರನ್ನ ಭಾರಿ ಕೇವಲವಾಗಿ ಮಾತಾಡ್ತಾನೆ. ಅದು ಮಾತಾಡಲಿ, ಇಲ್ಲ ಮಾತಾಡಿಸ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ, ಸರ್ಕಾರ ಮಾತಾಡಿಸ್ತಾ ಇದೆಯೋ ಇಲ್ಲ ಅವರೇ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕನ್ನಡ ಹೋರಾಟಗಾರರನ್ನ ಭಾರಿ ಕೇವಲವಾಗಿ ಮಾತಾಡ್ತಾರೆ. ಹಾಗಾಗಿ ನಾನು ಮೊದಲಿನಿಂದಲೂ ಸಹ ಬಂದ್ ವಿಚಾರದಲ್ಲಿ ಭಾರಿ ದೂರ ಉಳಿದವನು. ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಬಂದ್ನಿಂದ ಅಂತ ಹೇಳಿ, ಬಂದು ಬೇಡ, ಅದರ ಬದಲಿಗೆ ಪ್ರತಿಭಟನೆಯನ್ನು ಮಾಡೋಣ. ಬಂದೇ ಮಾನದಂಡ ಅಲ್ಲ, ಎಲ್ಲ ಸಂದರ್ಭಕ್ಕೂ ಅನೇಕ ಮಾರ್ಗಗಳಿದ್ದಾವೆ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಮಾಡೋಣ ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದರು. ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ನನ್ನ ಜೊತೆಯಲ್ಲಿ ಏನೇನು ಮಾತಾಡಿದ್ರು, ಇವತ್ತು ಮಾತಾಡಿದ್ರು. ಇಲ್ಲ ನಾರಾಯಣಗೌಡ್ರೆ, ನೀವು ನಮ್ಗೆ ಸಪೋರ್ಟ್ ಮಾಡಲೇಬೇಕು, ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಈ ಬಂದಿನ ತೀರ್ಮಾನ ತೊಗೋಬೇಕಾಯಿತು, ತೊಗೊಳಕ್ಕಾಗಲಿಲ್ಲ, ನಿಮ್ಮನ್ನು ಬಿಟ್ಟು ನಾವು ತೀರ್ಮಾನ ತೊಗೊಂಬಿಟ್ಟಿದ್ದೀವಿ, ಆದರೆ ಏನು ಮಾಡೋದು, ಈಗ ನಿಮ್ಮ ಸಂಘಟನೆಯ ಬೆಂಬಲ ನನಗೆ ಬೇಕೇ ಬೇಕು ಅಂತೇಳಿ ಸನ್ಮಾನ ವಾಟಾಳ್ ನಾಗರಾಜ್ ಅವರು ನಮ್ಮನ್ನ ನಿನ್ನೆನೂ ಮಾತಾಡಿದ್ರು, ಇವತ್ತು ಮಾತಾಡಿದ್ರು. ನಾನು ಇವತ್ತು ನಮ್ಮ ಸಭೆ ಕರೆದಿದ್ದೆ, ಬೆಂಗಳೂರು ರಾಜ್ಯ ಮಟ್ಟದ ಸಭೆ ನಡೀತಾ ಇದೆ. ಸುಮಾರು 30 ಜಿಲ್ಲೆಯಿಂದ ಮತ್ತು 224 ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಅಧ್ಯಕ್ಷರುಗಳು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಸಹ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆಲಿ ಚರ್ಚೆ ಮಾಡಿ ಸಂಜೆಗೆ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಇವತ್ತು ಆ ನಿಟ್ಟಿನಲ್ಲಿ ನಾವೊಂದು ತೀರ್ಮಾನವನ್ನು ತಗೋಬೇಕಾದ್ರೆ
ಬೆಳಗ್ಗೆಯಿಂದಲೂ ಭಾರಿ ಯೋಚನೆ ಮಾಡಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಮರಾಠಿ ಸಮಾಜದ ವಿರುದ್ಧ ನಮ್ಮ ಈ ಪ್ರತಿಭಟನೆ ಅಲ್ಲ, ಹೋರಾಟ ಅಲ್ಲ. ಅದು ಸರ್ಕಾರ ತಗೊಂಡಂಥ ತೀರ್ಮಾನ ಏನಿದೆ, ಈ ತೀರ್ಮಾನ ನಾಳೆ ಇನ್ಯಾವ ಭಾಷಾ ಸಮುದಾಯಕ್ಕೆ ಅದು ಹತ್ತಿರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನೆ ಮತ್ತು ಹೋರಾಟ. ಮೊನ್ನೆ ಅನೇಕ ಕನ್ನಡ ಪರ ಸಂಘಟನೆಗಳು ಒಳಗೊಂಡಂತೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸಂಘಟನೆಯಲ್ಲಿ ಇವತ್ತು ತಗೊಂಡಂಥ ತೀರ್ಮಾನವನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಬಂದ್ ಏನಿದೆ, ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ, ಕನ್ನಡ ಪರ ಸಂಘಟನೆಗಳು ಕರೆದಿರುವಂಥ ಬಂದ್ ಏನಿದೆ, ಆ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲಿಸುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಂದನ್ನು ಬೆಂಬಲಿಸುತ್ತೆ. ಮತ್ತು ಯಾವುದೇ ಮರಾಠ ಸಮುದಾಯದ ವಿರುದ್ಧ ಪ್ರತಿಭಟನೆ ಆಗಲಿ, ಹೋರಾಟ ಆಗಲಿ, ಅದನ್ನು ಮಾಡಬೇಡಿ ಅಂತ ಹೇಳಿ ನನ್ನ ಕಾರ್ಯಕರ್ತರನ್ನ ನಾವು ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆಯ ಹೊರತು, ಸರ್ಕಾರದ ವಿರುದ್ಧ ನಮ್ಮ ಘೋಷಣೆಯ ಹೊರತು ಯಾವುದೇ ಮರಾಠಿ ಸಮಾಜದ ವಿರುದ್ಧ ಅಲ್ಲ, ಮರಾಠಿ ಸಮುದಾಯದ ವಿರುದ್ಧ ಅಲ್ಲ. ಹಾಗಾಗಿ ನಮ್ಮ ಪ್ರತಿಭಟನೆ ಸರ್ಕಾರದ ವಿರುದ್ಧ, ಸರ್ಕಾರ ತಗೊಂಡಂಥ ತೀರ್ಮಾನದ ವಿರುದ್ಧ ನಮ್ಮ ಪ್ರತಿಭಟನೆ ಇರುತ್ತೆ. ಆ ಪ್ರತಿಭಟನೆಯನ್ನು ನಾವು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. 5ನೇ ತಾರೀಕು ಬಂದ್ ಏನಿದೆ, ಆ ಬಂದನ್ನು ನಾವೆಲ್ಲ ಬೆಂಬಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಏನು 224 ವಿಧಾನಸಭಾ ಕ್ಷೇತ್ರ, 30 ಜಿಲ್ಲೆ ಏನಿದೆ, ಆ ಜಿಲ್ಲಾ ಮತ್ತು ಆ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲ ಕ್ಷೇತ್ರದ ಅಧ್ಯಕ್ಷರುಗಳು ಬಂದಿದ್ದಾರೆ. ಅವರಿಗೆ ನಾವು ಕರೆ ಕೊಟ್ಟಿದ್ದೀವಿ, ಎಲ್ಲೂ ಸಹ ಕಾನೂನಿಗೆ ಕೈ ಎತ್ಕೋಬಾರ್ದು, ಕಾನೂನನ್ನ ಕೈಗೆತ್ಕೊಂಡು ಪ್ರತಿಭಟನೆ ಮಾಡಬಾರ್ದು. ಸಂವಿಧಾನಬದ್ಧವಾಗಿ ಕಾನೂನಿನ ಅಡಿಯಲ್ಲಿ ಪ್ರತಿಭಟನೆಗಳನ್ನ ಸಾಂಕೇತಿಕವಾಗಿ ಮತ್ತು ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಈ ಬಂದನ್ನು ನಾನು ಬೆಂಬಲಿಸ್ತೀನಿ. ಮತ್ತು ಇದೇ ಥರ ಇವತ್ತು ಜಾತಿಗೆ ಒಂದೊಂದು ಪ್ರಾಧಿಕಾರಗಳನ್ನು ಮಾಡುತ್ತಾ ಹೋದರೆ, ನಾಳೆ ನಾನು ಹೇಳಿದಾಗೆ ಬೇರೆ ಬೇರೆ ಭಾಷಾ ಸಮುದಾಯಗಳು ಕೇಳೋದು ಒಂದು ಕಡೆ ಆದರೆ, ಇಲ್ಲೊಂದು ಆಯೋಗ ಇದೆ, ಹಿಂದುಳಿದ ಆಯೋಗ ಇದೆ, ಅದಕ್ಕೆ ಅಧ್ಯಕ್ಷರಿದ್ದಾರೆ, ಒಂದಷ್ಟು ಸದಸ್ಯರು ನೇಮಕ ಇದ್ದಾರೆ. ಆ ಆಯೋಗ ಆ ಥರದ್ದೆಲ್ಲ ತೀರ್ಮಾನವನ್ನು ಕೊಡಬೇಕು ಸರ್ಕಾರಕ್ಕೆ. ಏನಾಗಿದೆ, ಎಂಥದ್ದಾಗಿದೆ, ಯಾವ ಸಮುದಾಯಕ್ಕೆ ಕೊಡಬೇಕು, ಯಾವ ಸಮುದಾಯಕ್ಕೆ ಕೊಡಬಾರ್ದು, ಮತ್ತು ಯಾರು ಹಿಂದುಳಿದಿದ್ದಾರೆ, ಯಾವ ಹಿಂದುಳಿದ ಸಮುದಾಯಗಳಿದ್ದಾವೆ ಅಂಥವಕ್ಕೆ ಆಯೋಗ ಮಾಡೋದು. ಮತ್ತು ಇನ್ನು ಅವರಿಗೆ ಒಂದಿಷ್ಟು ಹಣ ಕೊಡೋದಾದರೆ ಆಯೋಗ ತೀರ್ಮಾನ ಮಾಡಬೇಕು. ಏಕಾಏಕಿ ಆ ಆಯೋಗ ಬಿಟ್ಟು ಸರ್ಕಾರವೇ ತೀರ್ಮಾನ ಮಾಡ್ಕೊಂಡು ಕೂತ್ಕೊಳ್ಳೋದಾದರೆ, ಜಾತಿಗೊಂದೊಂದು ಪ್ರಾಧಿಕಾರವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಎಲ್ಲ ಜಾತಿಯರು ಕೇಳ್ತಾರೆ, ಎಲ್ಲ ಭಾಷಿಕರು ಕೇಳ್ತಾರೆ. ಇವತ್ತು ಮರಾಠಿ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ನಾಳೆ ತಮಿಳರು ಕೇಳ್ತಾರೆ, ತೆಲುಗರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಹಾಗಾಗಿ ಸರ್ಕಾರದ ನಿಲುವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ, ಖಂಡಿತವಾಗಿ ಖಂಡಿಸ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ, ಬಂದನ್ನು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಅವ್ರು ಮಾಡ್ತಿರೋದಷ್ಟು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ, ಸಾಂಕೇತಿಕ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅವರು. ಆತರ ನಿಮ್ಗೂ ನಿಲುವು ಅವ್ರ ನಿಲುವು ಸೇಮ್ ಇದೆ, ಆದ್ರೂ ನೀವು ಸುತ್ತಿಗೊಳಿಸಿ ಅದನ್ನೇ ಹೇಳಲಾಗಿದೆ. ನಿಮ್ ನಿಲುವು ಅವ್ರ ನಿಲುವು, ಅದು ಕನ್ನಡ ಪರ ಸಂಘಟನೆ ಹೇಳ್ತಿದ್ರು ಒಂದೇ, ನೀವು ಹೇಳ್ತಿದ್ರು ಒಂದೇ ಅಲ್ಲ. ಅದನ್ನೇ ಹೇಳಬೇಕಲ್ಲ. ಮತ್ತು ನಾವು ಇನ್ನು ಅವರು ಶಾಂತಿ ರೀತಿಯಿಂದ ಹೋರಾಟ ಮಾಡುವಾಗ ನಾನು ಇನ್ಯಾವುದೋ ರೀತಿಯಲ್ಲಿ ಹೋರಾಟ ಮಾಡಕ್ಕೆ ಆಗೋದಿಲ್ವಲ್ಲ. ಆಗ ಒಂದಿಷ್ಟು ಸಂಘಟನೆಗಳು ಗಡಿ ಬಂದ್ ಮಾಡೋ ವಿಚಾರದಲ್ಲಿ ಕೂಡ ಮುಂದಾಗಿದ್ದಾರೆ. ನಾಳೆಯಿಂದ ಗಡಿಗಳು ಕೂಡ ಬಂದ್ ಮಾಡ್ತಾರೆ. ಇಲ್ಲ, ನಾನು ಬಲವಂತವಾಗಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ವಿ, ಬಲವಂತವಾಗಿ ಯಾವುದೇ ಹೋಟೆಲ್ ಅಂಗಡಿಗಳನ್ನು, ಕಚೇರಿಗಳನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ಹೋಗಬೇಡಿ. ನಾವು ಜನಕ್ಕೆ ಕರೆ ಕೊಡಿ, ಜನರ ಹತ್ರ ಮನವಿ ಮಾಡ್ಕೊಳ್ಳಿ, ಬಂದ್ಗೆ ಮನವಿ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಒಂದು ಕರಪತ್ರ ಕೊಡಿ, ಬಂದ್ಗೆ ಮನವಿ ಮಾಡ್ಕೊಳ್ಳಿ, ಬಂದ್ ಬಗ್ಗೆ ಅವ್ರಿಗೆ ವಿಚಾರವನ್ನು ತಿಳಿಸಿ ಅಂತ ಎಲ್ಲ ನಮ್ಮ ಕಾರ್ಯಕರ್ತರು ಕರೆ ಕೊಟ್ಟಿದ್ದೀವಿ. ಹೊರತು ಯಾವುದೇ ಅಹಿತಕರ ಘಟನೆ ಆಗಲಿ, ಯಾರನ್ನ ಆಗಲಿ ಬಲವಂತವಾಗಿ ಬಂದ್ ಮಾಡೋದಾಗಲಿ ಅದನ್ನು ಮಾಡಿಸ್ಬಾರ್ದು ಅಂತೇಳಿ ಹೇಳಿದ್ದೀವಿ. ಹೌದು, ಪ್ರತಿಭಟನೆ ಮಾತ್ರ ಇದೆ. ಎಲ್ಲ ತಾಲೂಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ಇರುತ್ತೆ. ಆಗ್ಬೋದು, ಯಾವ ಥರದ್ದು ಬೇಕಾದರೂ ಪ್ರತಿಭಟನೆಗಳಾಗ್ಬೋದು. ಅಲ್ಲ, ನಾನು ಪ್ರತಿಭಟನೆ ಅದನ್ನು ಗಡಿ ಬಂದಿರ್ಬೋದು, ರೈಲ್ ಬಂದಿರ್ಬೋದು, ಫ್ಲೈಟ್ ಏರ್ಪೋರ್ಟಿಗೆ ಹೋಗೋದಿರ್ಬೋದು, ಇಂಥವೆಲ್ಲ ಇದ್ದೇ ಇರುತ್ತೆ. ಅದನ್ನು ಈಗ ನಿಮ್ಮ ಮುಂದೆ ಹೇಳ್ಕೊಂಬಿಟ್ರೆ ಪೊಲೀಸ್ನವರು ನಮ್ಮನ್ನು ಮೊದಲೇ ಅಡ್ವಾನ್ಸ್ ತಗೊಂಡೋಗಿ ಕರ್ಕೊಂಡೋಗಿ ಕೂರಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಂಥದ್ದೆಲ್ಲ ಹೇಳ್ಕೊಳಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಪ್ರತಿಭಟನೆ ಭಾರಿ ಜೋರಾಗಿ ನಡೆಯುತ್ತೆ. ಅಲ್ಲ, ಹಂಗೆ ಹೇಳ್ಬೇಕಲ್ಲ ನಿಮ್ಮ ಜೊತೆಲಿ, ನಿಮ್ಮ ಜೊತೆಲಿ ಹಂಗೆ ಹೇಳ್ಬೇಕಲ್ಲಪ್ಪ.
ಹಾಂ ಆಗಲ್ಲ ಸರ್. ಸಾಂಕೇತಿಕ ಇಲ್ಲ ಸಾಂಕೇತಿಕ ಆಗಲಿಲ್ಲ. ಅಂದ್ರೆ ಒಟ್ಟಲ್ಲಿ ಅವ್ರ ಬಂದಿಗೆ ಆದಾಯ ಬೆಂಬಲಕ್ಕೆ ನೀವು ಕೈ ಜೋಡಿಸ್ತೀರಾ ಅಂತ ಕೈ ಆಯ್ತು. ಹೌದು 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 ಹೌದು. ಶ್ಯಾಮ್ ಆಮೇಲೆ ಬಿಜಾಪುರದ ಒಂದು ಸವಾಲು ಹಾಕಿದ್ದಾರೆ. ಬಿಜಾಪುರದಲ್ಲಿ ಮಾನ್ಯ ಯತ್ನಾಳ್ ಅವರು ಸವಾಲು ಹಾಕಿದ್ದಾರೆ. ಅದೇ ಬಿಜಾಪುರದಲ್ಲಿ ನಾನೇ ಹೋಗಿ ಒಂದು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ಯತ್ನಾಳ್ ಅವರಿಗೆ ಉತ್ತರ ಕೊಡಬೇಕು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಆ ನೆರೆ ಸಂತ್ರಸ್ತರು ಏನಿದ್ದಾರೆ 10 ಜಿಲ್ಲೆಯವರು, ಆ ಜಿಲ್ಲೆಯವರ ಎಲ್ಲ ನಮ್ಮ ಕಾರ್ಯಕರ್ತರು ಒಳಗೊಂಡಂತೆ ಬಿಜಾಪುರ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಸಮಾವೇಶ ನಡೆಸ್ತೀನಿ. ಆ ಸಮಾವೇಶದಲ್ಲಿ ನಾನು ಹೋಗ್ತೀನಿ. ಆ ಸಮಾವೇಶದಲ್ಲಿ ಯತ್ನಾಳ್ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಸರ್ ಯಾವ ನಾಳೆ ತೀರ್ಮಾನ ಮಾಡ್ತೀವಿ. ಆ ದಿನಾಂಕವನ್ನು ನಾಳೆ ಅಲ್ಲಿ ಜಾಗ ನೋಡಬೇಕು. ಆ ಜಾಗ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಹೇಳಿದೆ, ನಾನು ಅದನ್ನು ಹೇಳ್ದಲ್ಲ. BJPಯವರಿಗೆ ಕನ್ನಡಿಗರು ಓಟ್ ಬೇಡ ಅಂತ ಹೇಳಿದ್ದಾರೆ. ಯತ್ನಾಳ್ ಹೇಳಿದ್ದಾರೆ, ಕನ್ನಡದವ್ರು ಓಟ್ ಏನು ಬೇಡ ನಮಗೆ ಮುಖ್ಯಮಂತ್ರಿಗಳೇ, ನೀವು ತಗೊಂಡಿರೋ ತೀರ್ಮಾನ ಸರಿ ಇದೆ ಅಂತೇಳಿ ಹೇಳಿದ್ದಾರೆ. BJPಯವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಕನ್ನಡಿಗರು ಓಟ್ ಬೇಡ ಅನ್ನೋದಾದರೆ ನೀವೆಲ್ಲ ಒಟ್ಟಾರೆ ರಾಜೀನಾಮೆ ಕೊಟ್ಟು ನಮಗೆ ಘೋಷಣೆ ಮಾಡಿ, ಚುನಾವಣೆಯಲ್ಲಿ ಘೋಷಣೆ ಮಾಡಿ, ಕನ್ನಡದವ್ರದ್ದು ಓಟ್ ಬೇಡ, ಕನ್ನಡದವ್ರದ್ದು ಓಟ್ ಬ್ಯಾಂಕ್ ಬೇಡ, ನಮಗೆ ಏನು ಬೇಡ ಅಂತ ಘೋಷಣೆ ಮಾಡಿ ಚುನಾವಣೆ ಗೆದ್ದು ಬರಲಿ. ನಾನು ಆ ಸವಾಲು ಹಾಕ್ತೀನಿ BJPಯ ಎಲ್ಲ ಶಾಸಕರಿಗೆ. ಇಲ್ಲ ಅಂದರೆ ಆ ಯತ್ನಾಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇಲ್ಲ ಅಂದರೆ ಪಕ್ಷದಿಂದ ಆಚೆ ಹಾಕುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದನ್ನು ಒಪ್ಕೊಂಡಂಗೆ ಆಗುತ್ತೆ. BJP ಪಕ್ಷ ಒಪ್ಕೊಂಡಂಗೆ ಆಗುತ್ತೆ. ಯತ್ನಾಳ್ ಅವರ ಮಾತನ್ನ ಸಮರ್ಥನೆ ಮಾಡ್ಕೊಂಡಂಗೆ ಆಗುತ್ತೆ. ಸಮರ್ಥನೆ ಮಾಡ್ಕೊಳ್ಳಲ್ಲ ಅನ್ನೋದಾದರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅದನ್ನು ರಾಜ್ಯ BJP ಘಟಕ ಏನು ಮಾಡುತ್ತೋ ಗೊತ್ತಿಲ್ಲ, ನೀವು ಕ್ರಮ ತಗೋಬೇಕು ಅಂತ ಒತ್ತಾಯಿಸ್ತೀವಿ. ಮತ್ತು ಬಸವ ಕಲ್ಯಾಣ ಮತ್ತು ಮಸ್ಕಿಲಿ ಚುನಾವಣೆ ನಡೀತದೆ. ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗ್ತಾರೆ. ಇವರಿಗೆ ಕನ್ನಡದವರು ಓಟ್ ಬೇಡವಂತೆ, ಇವರಿಗೆ ಬೇಕಾಗಿರೋದು ಬೇರೆ ಭಾಷಾ ಅಲ್ಪಸಂಖ್ಯಾತರ ಓಟ್ ಅಷ್ಟೇ ಅಂತೇಳಿ ಕರಪತ್ರವನ್ನು ಅಂತೀವಿ. ಮನೆಗೆ ಹೋಗಿ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹೋಗ್ತೀವಿ.